ಒಂದು ಸತ್ಯವನ್ನು ಒಪ್ಪಿಕೊಳ್ಳಲು ನೀವು ಸಿದ್ಧರಿದ್ದೀರಾ? ಕೆಲವರು ನಮ್ಮ ಜೀವನಕ್ಕೆ ಬರುತ್ತಾರೆ, ನಮ್ಮ ಪ್ರೀತಿಯನ್ನು ಪಡೆಯುತ್ತಾರೆ, ನಮ್ಮ ಸಮಯವನ್ನು ತೆಗೆದುಕೊಳ್ಳುತ್ತಾರೆ, ನಮ್ಮ ಸಹಾಯವನ್ನು ಬಳಸಿಕೊಳ್ಳುತ್ತಾರೆ. ಆದರೆ ಅವರ ಅಗತ್ಯ ಮುಗಿದ ನಂತರ ಅದೇ ನಮ್ಮಲ್ಲಿರುವ ತಪ್ಪುಗಳನ್ನು ಹುಡುಕಲು ಪ್ರಾರಂಭಿಸುತ್ತಾರೆ. ಅಂಥವರು ನಿಮ್ಮ ಜೀವನದಿಂದ ದೂರವಾದರೆ ದುಃಖಿಸಬೇಡಿ. ಯಾಕೆಂದರೆ ಕೆಲವೊಮ್ಮೆ ನಾವು ಕಳೆದುಕೊಳ್ಳುವುದು ವ್ಯಕ್ತಿಯನ್ನು ಅಲ್ಲ, ನಮ್ಮನ್ನು ಬಳಸಿಕೊಂಡ ಒಂದು ಸಂಬಂಧವನ್ನು. ಒಂದು ದಿನ ನಿಮ್ಮನ್ನು ಕಳೆದುಕೊಂಡ ವ್ಯಕ್ತಿ ಪಶ್ಚಾತ್ತಾಪ ಪಡುವಂತೆ ಬದುಕಬೇಕು. ಆದರೆ ಅದಕ್ಕಾಗಿ ಯಾರ ಮೇಲೂ ದ್ವೇಷ ಬೆಳೆಸಿಕೊಳ್ಳಬೇಕಾಗಿಲ್ಲ. ನಿಮ್ಮ ಒಳ್ಳೆಯತನವನ್ನು ಕಾಪಾಡಿಕೊಳ್ಳಿ. ಯಾಕೆಂದರೆ ಒಳ್ಳೆಯ ಮನಸ್ಸಿನ ವ್ಯಕ್ತಿಯನ್ನು ಕಳೆದುಕೊಳ್ಳುವುದು ಜೀವನದ ದೊಡ್ಡ ನಷ್ಟಗಳಲ್ಲಿ ಒಂದಾಗಿದೆ. ಕೆಲವರು ನಮ್ಮ ಬೆಲೆಯನ್ನು ನಾವು ದೂರವಾದ ನಂತರವೇ ಅರ್ಥ ಮಾಡಿಕೊಳ್ಳುತ್ತಾರೆ. ನಿಮ್ಮ ಒಳ್ಳೆಯತನದ ಮೇಲೆ ಅಷ್ಟು ನಂಬಿಕೆ ಇಟ್ಟುಕೊಳ್ಳಿ. ನಿಮ್ಮನ್ನು ಕಳೆದುಕೊಂಡವರು ಒಂದು ದಿನ ನಿಮ್ಮ ನೆನಪಿನಲ್ಲಿ ಕಣ್ಣೀರು ಹಾಕುವಂತೆ. ಆದರೆ ನೆನಪಿಟ್ಟುಕೊಳ್ಳಿ, ಒಳ್ಳೆಯವರಾಗಿರುವುದು ಎಂದರೆ ಎಲ್ಲರಿಗೂ ನಿಮ್ಮನ್ನು ಬಳಸಿಕೊಳ್ಳಲು ಅವಕಾಶ ನೀಡುವುದು ಅಲ್ಲ. ಪ್ರೀತಿ ಮಾಡಿ, ಸಹಾಯ ಮಾಡಿ, ಆದರೆ ನಿಮ್ಮ ಸ್ವಾಭಿಮಾನವನ್ನು ಕಳೆದುಕೊಳ್ಳಬೇಡಿ. ಜೀವನದಲ್ಲಿ ಒಂದು ವಿಷಯವನ್ನು ಯಾವಾಗಲೂ ನೆನಪಿಟ್ಟುಕೊಳ್ಳಿ, ನಿಮ್ಮನ್ನು ಗೌರವಿಸದವರ ಮುಂದೆ ನಿಮ್ಮ ಮೌಲ್ಯವನ್ನು ಸಾಬೀತುಪಡಿಸಲು ಪ್ರಯತ್ನಿಸಬೇಡಿ. ಯಾರಿಗೆ ನಿಮ್ಮ ಬಗ್ಗೆ ಕಾಳಜಿಯೇ ಇಲ್ಲವೋ ಅವರಿಗಾಗಿ ಕಣ್ಣೀರು ಸುರಿಸುವುದನ್ನು ನಿಲ್ಲಿಸಿ, ಅವರು ಯಾರೇ ಆಗಿರಲಿ. ಒಂದೊಮ್ಮೆ ಯಾರಾದರೂ ನಿಮ್ಮನ್ನು ನಿರ್ಲಕ್ಷಿಸುತ್ತಿದ್ರೆ ಅವರ ಹಿಂದೆ ಓಡಬೇಡಿ. ನಿಶ್ಶಬ್ದವಾಗಿ ಒಂದು ಹೆಜ್ಜೆ ಹಿಂದೆ ಸರಿಯಿರಿ. ಯಾಕೆಂದರೆ ಸಂಬಂಧ ಎಷ್ಟೇ ಅಮೂಲ್ಯವಾಗಿದ್ರೂ ಆತ್ಮಗೌರವ ಅದಕ್ಕಿಂತ ಅಮೂಲ್ಯ. ನಮ್ಮನ್ನು ಗೌರವಿಸದ ಸಂಬಂಧಗಳನ್ನು ಉಳಿಸಿಕೊಳ್ಳಲು ನಮ್ಮ ಸ್ವಾಭಿಮಾನವನ್ನು ಕಳೆದುಕೊಳ್ಳುವುದು ಎಂದಿಗೂ ಸರಿಯಲ್ಲ. ನಿಜವಾದ ಸಂಬಂಧ ಎಂದರೆ ನಮ್ಮನ್ನು ತನ್ನವರಾಗಿ ಒಪ್ಪಿಕೊಳ್ಳುವ ಸಂಬಂಧ. ನಾವು ನಗುವಾಗ ಜೊತೆಯಾಗಿ ನಗುವವರು ಹಲವರು ಸಿಗುತ್ತಾರೆ, ಆದರೆ ನಾವು ಮೌನವಾಗಿದ್ದಾಗ ನಮ್ಮ ನೋವನ್ನು ಅರಿತುಕೊಳ್ಳುವವರು ತುಂಬಾ ಅಪರೂಪ. ಜೋರು ಮಳೆಯಲ್ಲಿ ಜೊತೆಯಾಗಿ ನಡೆಯುವಾಗಲೂ ನಮ್ಮ ಮುಖದ ಮೇಲಿನ ಮಳೆಯ ಹನಿಗಳ ಮಧ್ಯೆ ಅಡಗಿರುವ ಕಣ್ಣೀರನ್ನು ಗುರುತಿಸುವ ಹೃದಯವೇ ನಿಜವಾದ ಸಂಬಂಧ. ನೆನಪಿಟ್ಟುಕೊಳ್ಳಿ, ನಿಮ್ಮ ಮೌಲ್ಯವನ್ನು ಅರಿಯದವರನ್ನು ಹಿಡಿದುಕೊಂಡು ಬದುಕುವುದಕ್ಕಿಂತ ನಿಮ್ಮನ್ನು ಗೌರವಿಸುವವರ ಜೊತೆ ಕಡಿಮೆ ಜನರಿದ್ದರೂ ಸಂತೋಷವಾಗಿ ಬದುಕುವುದು ಉತ್ತಮ. ಯಾರಿಗಾದರೂ ನಿಮ್ಮ ಅಗತ್ಯವಿದ್ದಾಗ ಮಾತ್ರ ನೀವು ನೆನಪಾದರೆ ಅದು ಪ್ರೀತಿ ಅಲ್ಲ, ಅದು ಸ್ವಾರ್ಥ. ಆದ್ದರಿಂದ ನಿಮ್ಮ ಸಮಯ, ನಿಮ್ಮ ಪ್ರೀತಿ ಮತ್ತು ನಿಮ್ಮ ಗೌರವವನ್ನು ಅದರ ಮೌಲ್ಯ ಅರಿತವರಿಗಷ್ಟೇ ನೀಡಿ. ಯಾಕೆಂದರೆ ಆತ್ಮಗೌರವ ಕಳೆದುಕೊಂಡು ಉಳಿಸಿಕೊಂಡ ಸಂಬಂಧಗಳು ಹೆಚ್ಚು ದಿನ ಉಳಿಯುವುದಿಲ್ಲ. ಆದರೆ ಆತ್ಮಗೌರವದೊಂದಿಗೆ ಬದುಕಿದ ಜೀವನ ಎಂದಿಗೂ ತಲೆ ತಗ್ಗಿಸುವುದಿಲ್ಲ. ಆದ್ದರಿಂದ ಇಂದಿನಿಂದ ಒಂದು ನಿರ್ಧಾರ ಮಾಡಿ, ನಿಮ್ಮನ್ನು ನಿರ್ಲಕ್ಷಿಸುವವರ ಹಿಂದೆ ಓಡುವುದನ್ನು ನಿಲ್ಲಿಸಿ ಮತ್ತು ನಿಮ್ಮನ್ನು ಗೌರವಿಸುವ ಜೀವನವನ್ನು ಆರಂಭಿಸಿ. ಈ ಪ್ರಪಂಚ ತುಂಬಾ ವಿಚಿತ್ರ. ಬಾಯಲ್ಲಿ ಪ್ರೀತಿಯ ಮಾತುಗಳನ್ನು ಹೇಳುವವರು ಹಲವರು ಸಿಗುತ್ತಾರೆ, ಆದರೆ ನಿಜವಾದ ಸಮಯ ಬಂದಾಗ ನಿಮ್ಮ ಕೈ ಹಿಡಿಯುವವರು ಮಾತ್ರ ತುಂಬಾ ಕಡಿಮೆ. ಆದ್ದರಿಂದ ಜೀವನದಲ್ಲಿ ಒಂದು ಸಮತೋಲನ ಇರಲಿ. ನಮ್ಮವರು ಮುನಿಸಿಕೊಳ್ಳುವಷ್ಟು ಬ್ಯುಸಿಯಾಗಿರಬಾರದು, ಆದರೆ ನಮ್ಮ ಗೌರವವೇ ಇಲ್ಲವಾಗುವಷ್ಟು ಯಾರಿಗೂ ಅವಕಾಶ ನೀಡಬಾರದು. ಕೆಲವೊಮ್ಮೆ ತಪ್ಪು ಮಾಡುವವರು ತಪ್ಪಿತಸ್ಥರಾಗುವುದಿಲ್ಲ, ಅವರಿಗೆ ಮತ್ತೆ ಮತ್ತೆ ಅವಕಾಶ ನೀಡುವ ನಾವೇ ನಮ್ಮನ್ನು ನೋಯಿಸಿಕೊಳ್ಳುತ್ತೇವೆ. ಯಾರಿಗೆ ನಿಮ್ಮ ಮೇಲೆ ಎಷ್ಟು ಗೌರವವಿದೆಯೋ ಅವರಿಗೆ ಅಷ್ಟೇ ಗೌರವ ನೀಡಿ. ಅತಿಯಾದ ಪ್ರೀತಿ, ಅತಿಯಾದ ಸಮಯ ಮತ್ತು ಅತಿಯಾದ ಗೌರವ ಕೆಲವೊಮ್ಮೆ ನಮ್ಮ ಮೌಲ್ಯವನ್ನೇ ಕಡಿಮೆ ಮಾಡುತ್ತೆ. ಜೀವನದಲ್ಲಿ ಒಂದು ಹಂತದ ನಂತರ ಒಂದು ವಿಷಯವನ್ನು ಅರ್ಥ ಮಾಡಿಕೊಳ್ಳಬೇಕು. ಎಲ್ಲರನ್ನೂ ಸಂತೋಷ ಪಡಿಸಲು ಸಾಧ್ಯವಿಲ್ಲ. ಎಲ್ಲರಿಗಾಗಿ ಬದುಕಲು ಪ್ರಯತ್ನಿಸಿದ್ರೆ ಒಂದು ದಿನ ನಿಮ್ಮನ್ನು ನೀವೇ ಕಳೆದುಕೊಳ್ಳುತ್ತೀರಿ. ಆದ್ದರಿಂದ ನಿಧಾನವಾಗಿ ಎಲ್ಲರನ್ನೂ ಬಿಡಲು ಕಲಿಯಿರಿ. ನಿಮ್ಮನ್ನು ಗೌರವಿಸದವರನ್ನು, ನಿಮ್ಮ ಭಾವನೆಗಳನ್ನು ಅರ್ಥ ಮಾಡಿಕೊಳ್ಳದವರನ್ನು, ನಿಮ್ಮ ಅಗತ್ಯವಿದ್ದಾಗ ಮಾತ್ರ ನಿಮ್ಮನ್ನು ನೆನಪಿಸಿಕೊಳ್ಳುವವರನ್ನು, ಅವರ ಹಿಂದೆ ಓಡುವುದನ್ನು ನಿಲ್ಲಿಸಿ. ಯಾಕೆಂದರೆ ನಿಮ್ಮ ಜೀವನದಲ್ಲಿ ಅತ್ಯಂತ ಮುಖ್ಯವಾದ ವ್ಯಕ್ತಿ ಬೇರೆಯವರು ಅಲ್ಲ, ಅದು ನೀವೇ. ನಿಮ್ಮ ಸಮಯದ ಮೇಲೆ ಗಮನ ಕೊಡಿ, ನಿಮ್ಮ ಕನಸುಗಳ ಮೇಲೆ ಗಮನ ಕೊಡಿ, ನಿಮ್ಮ ಮನಸ್ಸಿನ ಶಾಂತಿಯ ಮೇಲೆ ಗಮನ ಕೊಡಿ. ಕೆಲವೊಮ್ಮೆ ಒಂಟಿಯಾಗಿ ನಡೆಯುವುದು ತಪ್ಪಲ್ಲ, ಆದರೆ ತಪ್ಪು ವ್ಯಕ್ತಿಗಳ ಜೊತೆ ಇದ್ದು ಪ್ರತಿದಿನ ನೋವು ಅನುಭವಿಸುವುದಕ್ಕಿಂತ ಒಂಟಿಯಾಗಿ ನೆಮ್ಮದಿಯಿಂದ ಬದುಕುವುದು ಎಷ್ಟೋ ಮೇಲು. ನೆನಪಿಟ್ಟುಕೊಳ್ಳಿ, ನಿಮ್ಮ ಮೌಲ್ಯವನ್ನು ಅರಿಯದವರಿಗೆ ನಿಮ್ಮ ಬೆಲೆಯನ್ನು ವಿವರಿಸಲು ಪ್ರಯತ್ನಿಸಬೇಡಿ. ಸೂರ್ಯ ತನ್ನ ಬೆಳಕಿನ ಬಗ್ಗೆ ಯಾರಿಗೂ ಹೇಳೋದಿಲ್ಲ, ಆದರೆ ಜಗತ್ತು ಅದರ ಬೆಳಕನ್ನು ಅನುಭವಿಸುತ್ತೆ. ಹಾಗೆಯೇ ನೀವು ನಿಮ್ಮ ಒಳ್ಳೆಯತನವನ್ನು ತೋರಿಸುತ್ತಾ ಇರಿ. ಒಂದು ದಿನ ನಿಮ್ಮನ್ನು ಕಳೆದುಕೊಂಡವರು ನಿಮ್ಮ ಬೆಲೆಯನ್ನು ಅರ್ಥ ಮಾಡಿಕೊಳ್ಳುತ್ತಾರೆ. ಆದರೆ ಅದಕ್ಕಿಂತ ಮೊದಲು ನೀವು ನಿಮ್ಮ ಸ್ವಂತ ಮೌಲ್ಯವನ್ನು ಅರ್ಥ ಮಾಡಿಕೊಳ್ಳಿ. ಜನರು ಬರುತ್ತಾರೆ, ಹೋಗುತ್ತಾರೆ, ಆದರೆ ನಿಮ್ಮ ಜೀವನದ ಕೊನೆಯವರೆಗೆ ನಿಮ್ಮ ಜೊತೆ ಇರುವ ವ್ಯಕ್ತಿ ನೀವೇ. ಆದ್ದರಿಂದ ಎಲ್ಲರನ್ನೂ ಬಿಡುತ್ತಾ ಹೋಗಿ, ಆದರೆ ನಿಮ್ಮನ್ನು ಮಾತ್ರ ಎಂದಿಗೂ ಕಳೆದುಕೊಳ್ಳಬೇಡಿ. ಬುದ್ಧಿವಂತ ವ್ಯಕ್ತಿ ಪ್ರತಿಯೊಂದು ಸಣ್ಣ ವಿಷಯಕ್ಕೂ ಕೋಪಗೊಳ್ಳುವುದಿಲ್ಲ, ಯಾಕೆಂದರೆ ಅವನಿಗೆ ಗೊತ್ತು ಪ್ರತಿಯೊಂದು ಮಾತಿಗೂ ಪ್ರತಿಕ್ರಿಯೆ ನೀಡುವ ಅಗತ್ಯವಿಲ್ಲ ಎಂದು. ಎಲ್ಲರಿಗೂ ಹೌದು ಎನ್ನುವ ಅಭ್ಯಾಸ ಬೆಳೆಸಿಕೊಂಡ್ರೆ ಒಂದು ದಿನ ನಿಮ್ಮ ಸ್ವಂತ ಮನಸ್ಸಿಗೆ ನೀವು ಇಲ್ಲ ಎನ್ನಬೇಕಾಗುತ್ತೆ. ಸುಳ್ಳಿನ ಮೇಲೆ ನಿಂತ ಸಂಬಂಧಗಳನ್ನು ಉಳಿಸಿಕೊಳ್ಳುವುದಕ್ಕಿಂತ ಸತ್ಯದೊಂದಿಗೆ ಒಂಟಿಯಾಗಿ ನಡೆಯುವುದು ಉತ್ತಮ.
ಜೀವನದ ಒಂದು ದೊಡ್ಡ ಸತ್ಯ ಏನೆಂದರೆ, ಇರಬೇಕೆಂದಿರುವ ವ್ಯಕ್ತಿ ಸಾವಿರ ಕಾರಣಗಳ ನಡುವೆಯೂ ನಿಮ್ಮ ಜೊತೆ ಇರಲು ಒಂದು ಕಾರಣ ಹುಡುಕುತ್ತಾನೆ. ಆದರೆ ಹೋಗಬೇಕೆಂದಿರುವ ವ್ಯಕ್ತಿ ಸಾವಿರ ನೆಪಗಳನ್ನು ಹುಡುಕುತ್ತಾನೆ. ಸಂಬಂಧಗಳನ್ನು ಉಳಿಸಿಕೊಳ್ಳುವ ಪ್ರಯತ್ನದಲ್ಲಿ ನಾವು ಹಲವಾರು ಬಾರಿ ನಮ್ಮ ಸ್ವಾಭಿಮಾನವನ್ನೇ ಕಳೆದುಕೊಳ್ಳುತ್ತೇವೆ. ಒಬ್ಬ ವ್ಯಕ್ತಿಯನ್ನು ಕಳೆದುಕೊಳ್ಳುವ ಭಯದಿಂದ ನಮ್ಮನ್ನೇ ಕಳೆದುಕೊಳ್ಳಬಾರದು. ಶಾಂತವಾಗಿರುವ ಮುಖದ ಹಿಂದೆ ಅನೇಕ ನೋವುಗಳು ಅಡಗಿರಬಹುದು. ನಗುವ ಕಣ್ಣುಗಳ ಹಿಂದೆ ಏಳಲಾಗದ ಕಥೆಗಳು ಇರಬಹುದು. ಯಾರ ಜೀವನವನ್ನು ಹೊರಗಿನಿಂದ ನೋಡಿ ಅರ್ಥ ಮಾಡಿಕೊಳ್ಳಲು ಸಾಧ್ಯವಿಲ್ಲ. ಕೆಲವೊಮ್ಮೆ ಜೀವನದ ಚಂಡಮಾರುತಗಳು ಕೂಡ ಅಗತ್ಯ. ಯಾಕೆಂದ್ರೆ ಆಗಲೇ ಗೊತ್ತಾಗುತ್ತೆ ಯಾರು ನಮ್ಮ ಕೈ ಹಿಡಿಯುತ್ತಾರೆ ಮತ್ತು ಯಾರು ನಮ್ಮನ್ನು ಬಿಟ್ಟು ಹೋಗುತ್ತಾರೆ ಎಂದು. ಕಳೆದುಕೊಂಡ ನಂತರವೇ ಕೆಲವು ವಸ್ತುಗಳ ಬೆಲೆ ಅರ್ಥವಾಗುವುದು. ಆ ಸಮಯ, ಆ ವ್ಯಕ್ತಿ, ಆ ಸಂಬಂಧ ಇವೆಲ್ಲವೂ ನಮ್ಮ ಬಳಿ ಇದ್ದಾಗ ಅದರ ಮೌಲ್ಯ ತಿಳಿಯೋದಿಲ್ಲ. ಆದರೆ ಸಮಯ ಕಳೆದ ಮೇಲೆ ಅದರ ಕೊರತೆ ಅರಿವಾಗುತ್ತೆ. ಆಕರ್ಷಣೆ ಹಲವರ ಮೇಲೆ ಆಗಬಹುದು, ಆದರೆ ನಿಜವಾದ ಸಮರ್ಪಣೆ ಕೆಲವರಿಗಷ್ಟೇ ಇರುತ್ತದೆ. ಜೀವನದಲ್ಲಿ ಒಂದು ಹಂತ ಬರುತ್ತೆ, ಆಗ ಹೃದಯ ಹೇಳುತ್ತೆ ಎಲ್ಲವೂ ಹೇಗೆ ನಡೆಯುತ್ತಿದೆಯೋ ಹಾಗೆ ನಡೆಯಲಿ. ಯಾಕೆಂದ್ರೆ ಅತಿಯಾಗಿ ಹೋರಾಡಿದ ಮನಸ್ಸು ಒಂದು ದಿನ ಶಾಂತಿಯನ್ನು ಹುಡುಕುತ್ತೆ. ಯಾವಾಗಲೂ ಕೆಟ್ಟ ಕೆಲಸ ಮಾಡಿದವರಿಗೆ ಮಾತ್ರ ನೋವು ಬರುವುದಿಲ್ಲ. ಕೆಲವೊಮ್ಮೆ ಅತಿಯಾಗಿ ಒಳ್ಳೆಯವರಾಗಿದ್ರು ಅದರ ಬೆಲೆ ಕಟ್ಟಬೇಕಾಗುತ್ತೆ. ಸಂಬಂಧಗಳಲ್ಲಿ ಅಹಂಕಾರ ಮತ್ತು ಹಠ ಬಂದಾಗ ಅವು ಎರಡೂ ಗೆಲ್ಲುತ್ತೆ, ಆದರೆ ಆ ಸಂಬಂಧ ಸೋಲುತ್ತೆ. ಯಾವುದೇ ಸಂಬಂಧಕ್ಕೂ ಒಂದು ಗೌರವ ಇರುತ್ತೆ, ಪ್ರೀತಿ ಇರಲಿ, ಆದರೆ ಸ್ವಾಭಿಮಾನ ಕಳೆದುಕೊಳ್ಳುವಷ್ಟು ಅಲ್ಲ. ನಕಲಿ ಸಂಬಂಧಗಳಿಗಿಂತ ಒಂಟಿತನವನ್ನು ಕಲಿಯುವುದು ಉತ್ತಮ. ಯಾಕೆಂದ್ರೆ ಒಂಟಿತನ ಕೆಲವೊಮ್ಮೆ ನಮಗೆ ನಮ್ಮದೇ ಮೌಲ್ಯವನ್ನು ತಿಳಿಸುತ್ತೆ. ಸಮಯ ಹೇಳುವವರು ಹಲವರು ಸಿಗುತ್ತಾರೆ, ಆದರೆ ಕಷ್ಟದ ಸಮಯಕ್ಕೆ ಬರುವವರು ತುಂಬಾ ಕಡಿಮೆ. ನಾನು ಜೀವನದಲ್ಲಿ ಎಲ್ಲ ರೀತಿಯ ಜನರನ್ನು ನೋಡಿದ್ದೇನೆ. ಸಹಾಯ ಪಡೆದು ಧನ್ಯವಾದ ಹೇಳುವವರನ್ನು ನೋಡಿದ್ದೇನೆ. ಸಹಾಯ ಪಡೆದು ನಮ್ಮನ್ನೇ ತಪ್ಪು ಎನ್ನುವವರನ್ನು ನೋಡಿದ್ದೇನೆ. ಆದ್ದರಿಂದ ಯಾರಿಗೂ ನಿಮ್ಮನ್ನು ನೋಯಿಸುವಷ್ಟು ಅಧಿಕಾರ ನೀಡಬೇಡಿ. ನಿಮ್ಮ ಸಮಯ, ನಿಮ್ಮ ಪ್ರೀತಿ ಮತ್ತು ನಿಮ್ಮ ಗೌರವ ಇವುಗಳು ಅಮೂಲ್ಯ. ನೆನಪಿಡಿ, ನಿಮ್ಮ ಮುಂದೆ ನಿಮ್ಮವರಂತೆ ಇದ್ದು ನಿಮ್ಮ ಹಿಂದೆ ನಿಮ್ಮ ವಿರುದ್ಧ ಮಾತನಾಡುವವರಿಂದ ಎಚ್ಚರವಾಗಿರಿ. ಯಾರಿಗೆ ನಿಮ್ಮ ನೋವಿನ ಅರಿವೇ ಇಲ್ಲವೋ ಅವರ ಬಳಿ ನಿಮ್ಮ ನೋವನ್ನು ಹೇಳುವುದು ವ್ಯರ್ಥ. ನಿಮ್ಮನ್ನು ಅರ್ಥ ಮಾಡಿಕೊಳ್ಳುವವರನ್ನು ಹುಡುಕಿ, ನಿಮ್ಮನ್ನು ಬಳಸಿಕೊಳ್ಳುವವರನ್ನು ಅಲ್ಲ. ಜೀವನ ತುಂಬಾ ಚಿಕ್ಕದು. ಯಾರದೋ ಹಿಂದೆ ಓಡುತ್ತಾ ನಿಮ್ಮ ಕನಸುಗಳನ್ನು ಕಳೆದುಕೊಳ್ಳಬೇಡಿ. ನಿಮ್ಮನ್ನು ಬಿಟ್ಟು ಹೋದವರು ಪಶ್ಚಾತ್ತಾಪ ಪಡುವಂತೆ ನಿಮ್ಮ ಜೀವನವನ್ನು ರೂಪಿಸಿಕೊಳ್ಳಿ. ಯಾಕೆಂದ್ರೆ ನಿಮ್ಮ ಯಶಸ್ಸೇ ನಿಮ್ಮ ಉತ್ತರ. ನೀವು ಯಾರೊಂದಿಗಿದ್ದರೂ ಅಥವಾ ಒಬ್ಬಂಟಿಯಾಗಿದ್ರೂ ಸಂತೋಷವಾಗಿರಲು ಕಲಿಯಿರಿ. ಯಾಕೆಂದ್ರೆ ನಿಮ್ಮ ಜೀವನದ ದೊಡ್ಡ ಶಕ್ತಿ ಬೇರೆಯವರ ಉಪಸ್ಥಿತಿಯಲ್ಲ, ನಿಮ್ಮ ಸ್ವಂತ ಮನಸ್ಸಿನ ಬಲ. ನಿಮ್ಮನ್ನು ಗೌರವಿಸುವವರನ್ನು ಗೌರವಿಸಿ, ನಿಮ್ಮನ್ನು ಪ್ರೀತಿಸುವವರನ್ನು ಪ್ರೀತಿಸಿ. ಆದರೆ ನಿಮ್ಮ ಮೌಲ್ಯವನ್ನು ಮರೆತು ಯಾರಿಗಾಗಿಯೂ ಬದುಕಬೇಡಿ. ನೀವು ಅಮೂಲ್ಯರು. ನಿಮ್ಮ ಬೆಲೆ ಯಾರಿಗಾದ್ರೂ ಗೊತ್ತಾಗಲಿ ಅಥವಾ ಗೊತ್ತಾಗದಿರಲಿ, ನಿಮ್ಮ ಮೌಲ್ಯ ಎಂದಿಗೂ ಕಡಿಮೆ ಆಗುವುದಿಲ್ಲ. ಮನುಷ್ಯ ಎಷ್ಟೇ ಪ್ರಯತ್ನ ಮಾಡಿದ್ರೂ ಕೆಲವು ಸತ್ಯಗಳನ್ನು ಬದಲಾಯಿಸಲು ಸಾಧ್ಯವಿಲ್ಲ. ಕತ್ತಲಿನಲ್ಲಿ ನೆರಳು ಜೊತೆಯಾಗಿರುವುದಿಲ್ಲ. ವೃದ್ಧಾಪ್ಯದಲ್ಲಿ ದೇಹದ ಶಕ್ತಿ ಕಡಿಮೆ ಆಗುತ್ತೆ ಮತ್ತು ಜೀವನದ ಕೊನೆಯ ಕ್ಷಣದಲ್ಲಿ ಯಾರೂ ನಮ್ಮ ಜೊತೆ ಬರುವುದಿಲ್ಲ. ಆದ್ದರಿಂದ ಬದುಕಿರುವಾಗಲೇ ಒಳ್ಳೆಯ ಕೆಲಸಗಳನ್ನು ಮಾಡಿ. ನೀವು ಮಾಡಿದ ಒಳ್ಳೆಯತನವೇ ಒಂದು ದಿನ ನಿಮ್ಮ ಜೀವನದ ದೊಡ್ಡ ಸಂಪತ್ತಾಗುತ್ತೆ. ಒಳ್ಳೆಯ ಕೆಲಸಗಳನ್ನು ಮಾಡಿ, ಆದರೆ ಅದರ ಪ್ರತಿಫಲವನ್ನು ನಿರೀಕ್ಷಿಸಬೇಡಿ. ನದಿಗೆ ಹಾಕಿದ ಒಳ್ಳೆಯ ಕಾರ್ಯಗಳು ಸಮಯ ಬಂದಾಗ ಮತ್ತೆ ನಿಮ್ಮ ಬಳಿಗೆ ಬರುತ್ತೆ. ಸತ್ಕರ್ಮಗಳನ್ನು ಸಮುದ್ರಕ್ಕೆ ಹಾಕಿದ್ರೆ ಅವುಗಳೇ ಒಂದು ದಿನ ಚಂಡಮಾರುತದ ನಡುವೆ ನಿಮ್ಮನ್ನು ಕಾಪಾಡುವ ದೋಣಿಗಳಾಗುತ್ತವೆ. ಜೀವನದಲ್ಲಿ ಪ್ರತಿಯೊಬ್ಬರು ಒಂದೇ ರೀತಿಯ ಪಾಠಗಳನ್ನು ಕಲಿಯುವುದಿಲ್ಲ. ಕೆಲವರು ಗುರುಗಳಿಂದ ಕಲಿಯುತ್ತಾರೆ, ಆದರೆ ಕೆಲವರು ಮೋಸ ಮಾಡಿದವರಿಂದ ಕಲಿಯುತ್ತಾರೆ. ನೋವು ಕೊಟ್ಟವರು ಕೂಡ ನಮ್ಮ ಜೀವನದ ಶಿಕ್ಷಕರಾಗುತ್ತಾರೆ. ಅವರು ನಮಗೆ ಒಂದು ಪಾಠ ಕಲಿಸುತ್ತಾರೆ, ಯಾರನ್ನು ನಂಬಬೇಕು ಮತ್ತು ಯಾರಿಂದ ದೂರ ಇರಬೇಕು ಎಂದು. ನಮ್ಮವರು ಅಂದ್ರೆ ಯಾರು ಗೊತ್ತಾ? ನಮ್ಮ ಸಂತೋಷದಲ್ಲಿ ನಗುವವರು ಮಾತ್ರ ಅಲ್ಲ, ನಮ್ಮ ನೋವನ್ನು ಮಾತಿಲ್ಲದೆ ಅರ್ಥ ಮಾಡಿಕೊಳ್ಳುವವರು. ಕ್ಷೇಮ ವಿಚಾರಿಸುವವರು ಹಲವರು ಸಿಗುತ್ತಾರೆ, ಆದರೆ ನಮ್ಮ ಕಣ್ಣೀರಿನ ಹಿಂದಿರುವ ನೋವನ್ನು ಅರ್ಥ ಮಾಡಿಕೊಳ್ಳುವವರು ತುಂಬಾ ಕಡಿಮೆ. ನೀವು ಸರಿಯಾದ ದಾರಿಯಲ್ಲಿ ನಡೆಯುತ್ತಿದ್ರೆ ಕೆಲವರು ನಿಮ್ಮನ್ನು ಇಷ್ಟಪಡುತ್ತಾರೆ, ಕೆಲವರು ನಿಮ್ಮನ್ನು ದ್ವೇಷಿಸುತ್ತಾರೆ. ಆದರೆ ಅದಕ್ಕೆ ಬೇಸರ ಪಡಬೇಡಿ. ಯಾಕೆಂದ್ರೆ ಎಲ್ಲರಿಗೂ ಸತ್ಯ ಇಷ್ಟವಾಗುವುದಿಲ್ಲ. ಕೆಲವರಿಗೆ ನಿಮ್ಮ ಬೆಳಕು ಇಷ್ಟವಾಗುವುದಿಲ್ಲ, ಯಾಕೆಂದ್ರೆ ಅದು ಅವರ ಕತ್ತಲೆಯನ್ನು ತೋರಿಸುತ್ತೆ. ಮನುಷ್ಯನ ನಿಜವಾದ ಗುರುತು ಅವನ ಬಟ್ಟೆಯಿಂದಲ್ಲ, ಅವನ ಕರ್ಮಗಳಿಂದ. ದುಬಾರಿ ಬಟ್ಟೆಗಳನ್ನು ಗೊಂಬೆಗಳು ಸಹ ಧರಿಸುತ್ತವೆ, ಆದರೆ ಒಳ್ಳೆಯ ಹೃದಯ, ಒಳ್ಳೆಯ ಗುಣ ಮತ್ತು ಒಳ್ಳೆಯ ನಡತೆ ಎಲ್ಲರಲ್ಲೂ ಇರುವುದಿಲ್ಲ. ಒಳ್ಳೆಯ ವ್ಯಕ್ತಿಯ ಬಳಿ ಎಲ್ಲವೂ ಇರದೇ ಇರಬಹುದು, ಆದರೆ ನೆಮ್ಮದಿಯ ನಿದ್ದೆ ಇರುತ್ತೆ. ಯಾಕೆಂದ್ರೆ ಯಾರಿಗೂ ಮೋಸ ಮಾಡದ ಮನಸ್ಸಿಗೆ ಭಯ ಇರುವುದಿಲ್ಲ. ನಿಷ್ಠೆ ಎನ್ನುವುದು ಯಾವುದೇ ಸಂಬಂಧದಲ್ಲಿ ಅತ್ಯಂತ ಅಮೂಲ್ಯವಾದ ಸಂಪತ್ತು. ಆದ್ದರಿಂದ ಅದನ್ನು ಪ್ರತಿಯೊಬ್ಬರಿಂದಲೂ ನಿರೀಕ್ಷಿಸಬೇಡಿ. ಎಲ್ಲರೂ ನಿಮ್ಮಂತೆಯೇ ಇರಬೇಕೆಂದು ಬಯಸಿದ್ರೆ ಜೀವನದಲ್ಲಿ ಹೆಚ್ಚು ನೋವಾಗುತ್ತೆ. ನಿಮ್ಮ ಆಲೋಚನೆಗಳನ್ನು ಶುದ್ಧವಾಗಿಟ್ಟುಕೊಳ್ಳಿ, ನಿಮ್ಮ ಉದ್ದೇಶಗಳನ್ನು ಒಳ್ಳೆಯದಾಗಿಟ್ಟುಕೊಳ್ಳಿ. ಮನಸ್ಸು ಒಳ್ಳೆಯದಾಗಿದ್ರೆ ಜಗತ್ತನ್ನು ನೋಡುವ ದೃಷ್ಟಿಯೇ ಬದಲಾಗುತ್ತೆ. ಜನರಲ್ಲಿರುವ ಒಳ್ಳೆಯತನ ಕಾಣಲು ಪ್ರಾರಂಭವಾಗುತ್ತೆ.
ಅಂದುಕೊಂಡದ್ದು ಸಿಕ್ಕರೆ ಅದು ಯಶಸ್ಸು, ಆದರೆ ಸಿಕ್ಕಿದ್ದನ್ನು ಪ್ರೀತಿಯಿಂದ ಸ್ವೀಕರಿಸುವುದು ನಿಜವಾದ ಸಂತೋಷ. ಜೀವನದಲ್ಲಿ ಎಲ್ಲವೂ ನಮ್ಮ ಇಷ್ಟದಂತೆ ನಡೆಯುವುದಿಲ್ಲ, ಆದರೆ ಬಂದ ಪರಿಸ್ಥಿತಿಯನ್ನು ಹೇಗೆ ಎದುರಿಸುತ್ತೇವೆ ಎಂಬುವುದೇ ನಮ್ಮ ವ್ಯಕ್ತಿತ್ವವನ್ನು ತೋರಿಸುತ್ತೆ. ಹಳ್ಳಿಗಳಲ್ಲಿ ಇಂದಿಗೂ ಒಂದು ಸುಂದರ ಸಂಸ್ಕಾರ ಇದೆ. ಯಾರಾದರೂ ಮನೆಗೆ ಹೋಗದೇ ಇದ್ದರೆ ಅವರು ನಮ್ಮನ್ನು ನೆನಪಿಸುತ್ತಾರೆ. ಸಂಬಂಧಗಳಿಗೆ ಬೆಲೆ ನೀಡುವ ಆ ಮನಸ್ಸು ಇಂದಿನ ಜೀವನದಲ್ಲೂ ಅಗತ್ಯ. ಯಾಕೆಂದ್ರೆ ಮನುಷ್ಯನಿಗೆ ಹಣಕ್ಕಿಂತ ಹೆಚ್ಚಾಗಿ ಬೇಕಾಗಿರುವುದು ಆತ್ಮೀಯತೆ. ಯಾರನ್ನು ಯಾರು ಬದಲಾಯಿಸಲು ಸಾಧ್ಯವಿಲ್ಲವೋ ಅವರನ್ನು ಸಮಯ ಖಂಡಿತವಾಗಿಯೂ ಬದಲಾಯಿಸುತ್ತೆ. ಜೀವನದ ಅನುಭವಗಳು ದೊಡ್ಡ ಗುರುಗಳು. ಅವು ಮನುಷ್ಯನಿಗೆ ಅವನು ಯಾರು, ಅವನ ಜೊತೆ ಯಾರು ನಿಜವಾಗಿದ್ದಾರೆ ಎಂಬುದನ್ನು ಕಲಿಸುತ್ತೆ. ಕೊನೆಯದಾಗಿ ಒಂದು ಮಾತು, ಯಾರಿಗೆ ನಿಮ್ಮ ಮೌಲ್ಯ ತಿಳಿದಿಲ್ಲವೋ ಅಂಥವರನ್ನು ಹಿಡಿದುಕೊಂಡು ನಿಮ್ಮ ಜೀವನವನ್ನು ವ್ಯರ್ಥ ಮಾಡಬೇಡಿ. ನಿಮ್ಮನ್ನು ಗೌರವಿಸುವವರನ್ನು ಗೌರವಿಸಿ, ನಿಮ್ಮನ್ನು ಪ್ರೀತಿಸುವವರನ್ನು ಪ್ರೀತಿಸಿ. ಆದರೆ ನಿಮ್ಮ ಒಳ್ಳೆಯತನವನ್ನು ದುರುಪಯೋಗಪಡಿಸಿಕೊಳ್ಳುವವರಿಗಾಗಿ ನಿಮ್ಮ ಮನಸ್ಸಿನ ಶಾಂತಿಯನ್ನು ಕಳೆದುಕೊಳ್ಳಬೇಡಿ. ಯಾಕೆಂದರೆ ನಿಮ್ಮ ಮೌಲ್ಯವನ್ನು ಅರ್ಥ ಮಾಡಿಕೊಳ್ಳುವ ವ್ಯಕ್ತಿ ನಿಮ್ಮ ಜೀವನದಲ್ಲಿ ಉಳಿಯುತ್ತಾರೆ, ಅರ್ಥ ಮಾಡಿಕೊಳ್ಳದ ವ್ಯಕ್ತಿ ದೂರವಾಗುತ್ತಾರೆ. ಆದರೆ ನಿಮ್ಮ ಒಳ್ಳೆಯತನ ಮಾತ್ರ ಯಾವಾಗಲೂ ನಿಮ್ಮ ಜೊತೆ ಇರುತ್ತದೆ. ನಿಮ್ಮ ಬೆಲೆ ಗೊತ್ತಿಲ್ಲದವರಿಗಾಗಿ ನಿಮ್ಮ ಅಮೂಲ್ಯ ಸಮಯವನ್ನು ವ್ಯರ್ಥ ಮಾಡಬೇಡಿ. ನಿಮ್ಮನ್ನು ಗೌರವಿಸುವವರನ್ನು ಗೌರವಿಸಿ, ನಿಮ್ಮನ್ನು ಪ್ರೀತಿಸುವವರನ್ನು ಪ್ರೀತಿಸಿ, ಆದರೆ ನಿಮ್ಮ ಸ್ವಾಭಿಮಾನವನ್ನು ಎಂದಿಗೂ ಕಳೆದುಕೊಳ್ಳಬೇಡಿ. ಜೀವನದಲ್ಲಿ ಎಲ್ಲರನ್ನು ಹಿಡಿದುಕೊಂಡು ಸಾಗುವುದು ಮುಖ್ಯವಲ್ಲ, ಸರಿಯಾದವರ ಜೊತೆ ಸಾಗುವುದು ಮುಖ್ಯ. ನೆನಪಿಡಿ, ನೀವು ನಿಮ್ಮ ಮೇಲೆ ಗಮನ ಹರಿಸಲು ಆರಂಭಿಸಿದ ದಿನವೇ ನಿಮ್ಮ ಜೀವನ ಬದಲಾಗಲು ಆರಂಭವಾಗುತ್ತೆ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ನಲ್ಲಿ ಹಂಚಿಕೊಳ್ಳಿ ಮತ್ತು ಇಂತಹ ಜೀವನ ಬದಲಾಯಿಸುವ ಕನ್ನಡ ಮೋಟಿವೇಶನಲ್ ವಿಡಿಯೋಗಳಿಗಾಗಿ ಸಕ್ಸಸ್ ಅಡ್ಡ ಕನ್ನಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಅಲ್ಲಿಯವರೆಗೂ ನಿಮ್ಮ ಕಾಳಜಿ ಮಾಡುತ್ತೀರಿ ಹಾಗೂ ಯಾವಾಗಲೂ ನಗುತ್ತೀರಿ.